ಸರ್ಕಾರ KDB ಜಮೀನು 5 ಎಕರೆ ಕೊಟ್ಟಿರುವಂಥದ್ದು ಈಗ ಸಾಕಷ್ಟು ವಿವಾದ ಜೊತೆಗೆ ಚರ್ಚೆ ವಿಚಾರ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ BJP ಮುಖಂಡರು ಮತ್ತು ರಾಜ್ಯಸಭಾ ಸದಸ್ಯರಾದಂತಹ ಲೇಯರ್ ಸಿಂಗ್ ನಮ್ಮ ಜೊತೆ ಇದ್ದಾರೆ. ಇದಕ್ಕೂ ಮುನ್ನ ಈಗಾಗಲೇ ರಾಜಭವನದಕ್ಕೂ ಕೂಡ ಈ ವಿಚಾರ ತಲುಪಿರುವಂಥದ್ದು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಜಾಕ್ಕೆ ಆಗ್ರಹಿಸಿ ದೂರನ್ನು ಕೊಟ್ಟಿರುವಂಥದ್ದು. ಸರ್, ಈ ಟ್ರಸ್ಟ್ಗೆ ಭೂಮಿ ಕೊಟ್ಟಿರುವಂಥದ್ದು, ರಾಜ್ಯಪಾಲರಿಗೆ ಈಗ ದೂರನ್ನು ಕೂಡ BJP ಸಲ್ಲಿಸಿರುವಂಥದ್ದು, ಏನು ನಿಮ್ಮ ರಿಯಾಕ್ಷನ್ ಏನು? ಇಲ್ಲ, ಅದು BJP ಏನು ದೂರು ಕೊಟ್ಟಿಲ್ಲ. ಅದು ಯಾರು RT ಆ್ಯಕ್ಟಿವಿಸ್ಟ್ ಅವರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವರು ಇದಕ್ಕೆ ಕಂಪ್ಲೇಂಟ್ ಮಾನ್ಯವ ರಾಜ್ಯಪಾಲಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಇಲ್ಲಿಗಲಿ ಅಲಾಟ್ ಆಗಿದೆ ಅಂದ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ಒಂದು ಸೈಟ್ನ ಪರಿಶೀಲನೆ ಮಾಡಿದಾಗ ಒಂದು ಸೈಟ್ ಇಸ್ ಬಿನ್ ಅಲಾಟೆಡ್ 5 acres ಟು ಖರ್ಗೆ ಅವ್ರಿಗೆ, ಸನ್ಮಾನ್ಯ ಖರ್ಗೆ ಅವ್ರ ಫ್ಯಾಮಿಲಿಗೆ ಅಲಾಟ್ ಮಾಡಿದ್ದಾರೆ. ಸೊ ಪ್ರಶ್ನೆ ಸ್ಪಷ್ಟವಾಗಿ ಉದ್ಭವ ಆಗುತ್ತೆ. ಇದು ಇಲ್ಲಿಗಲಿಟಿ ಬಗ್ಗೆ ತನಿಖೆ ಆಗಲೇಬೇಕು, ಮಾಡೇ ಮಾಡ್ತಾರೆ. ನಮ್ಮದು ಮಾನ್ಯವರ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಮನವಿ ಏನಂದರೆ, ಅವರು ಬೇಗ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಬೇಗ ಇದಕ್ಕೆ ಡಿಸಿಷನ್ ಬಂದರೆ ಅವ್ರಿಗೆ ಒಂದು ಇಮೇಜ್ಗೆ ಸರಿ ಹೋಗುತ್ತೆ. ತಡ ಮಾಡಿದರೆ ಅವ್ರಿಗೆ ಇಮೇಜ್ ಅವ್ರ ಜನ ಮೇಲೆ ಸಂದೇಹ ಇರ್ತದೆ. ಸೊ ಇಟ್ ವಿಲ್ ಡ್ಯಾಮೇಜ್ ಈಸ್ ಇಮೇಜ್, ಫ್ಯಾಮಿಲಿ ಆ್ಯಂಡ್ ಕಾಂಗ್ರೆಸ್ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಸೊ ಆಗೋದಷ್ಟು ಬೇಗ ನಿಷ್ಪಕ್ಷವಾಗಿ ತನಿಖೆ ಆಗಬೇಕು. ಅದು ಒಂದು ಭಾಗ. ಎರಡನೇ ಭಾಗ, ಈ ಸರ್ಕಾರ ಬೇಕಾದಷ್ಟು ಭ್ರಷ್ಟಾಚಾರ ಸ್ಕೀಮ್ನಲ್ಲಿ ಮುಳುಗಿದೆ. ಮೂಡಾ ಸ್ಕೀಮ್ ಆಗಲಿ, ಇದು ಮಹರ್ಷಿ ವಾಲ್ಮೀಕಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಕೀಮ್ ಆಗಲಿ. ಸೊ ಇದಕ್ಕೇನು ಏನು ಅನುಮಾನ ಬರ್ತದೆ ಅಂದರೆ ಇದನ್ನು ಹಗರಣ ಆಗಿರ್ಬೋದು. ಅವರು ಯಾರು RT ಆ್ಯಕ್ಟಿವಿಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ದೂರ ಪ್ರಕಾರ ಹಗರಣ ಆಗಿರ್ಬೋದು. ಇದು ಒಂದು ಭಾಗ. ಆಗದೆ ಇದನ್ನು SC/ST ಸಮುದಾಯ ಕೋಟಾಕ್ಕೆ ರಿಂದ ಸನ್ಮಾನ್ಯ ಖರ್ಗೆ ಅವರು ಫ್ಯಾಮಿಲಿಗೋಸ್ಕರ ಆ ಥರ ಆ ಜಮೀನು ಅಲಾಟ್ ಮಾಡಿಸ್ಕೊಂಡ್ರೆ ಅದು ಭಾಳ ಆಶ್ಚರ್ಯವಾಗಿ. ಯಾಕೆಂದರೆ ಅವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರದ್ದೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅವರೇ ಸರ್ಕಾರ ಅವ್ರಿಗೆ ತರಾತುರಿನಲ್ಲಿ ಅವ್ರಿಗೆ ಜಮೀನು ಅಲಾಟ್ ಮಾಡಿ 5 acres ಅವರು ಫ್ಯಾಮಿಲಿ ಮತ್ತು ಬ್ರದರು, ವೈಫು, ಅವರು ಬಾವ ಅವರು ಈಸ್ ಎ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್, ಅವರು ತಂದೆ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ, ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ. ಅವ್ರ ಹೆಸರಲ್ಲಿ ಆ ಥರ ತನ್ನ ಸರ್ಕಾರದಿಂದ ಅವರೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅಲಾಟ್ ಮಾಡಿಸ್ಕೊಂಡ್ರೆ ಅದು ಭಾಳ ಅನ್ಫಾರ್ಚುನೇಟ್. ಇಲ್ಲಿಗಲ್ ಬೇರೆ ಅದು ಪರಿಶೀಲನೆ ಆಗುತ್ತೆ. ಬಟ್ ಆ್ಯಸ್ ಆನ್ ಮಾರಲ್ ಗ್ರೌಂಡ್ ಆಲ್ಸೋ, ಮಾರಲ್ ಗ್ರೌಂಡ್ ಟೇಕನ್ ಬೈ ಸೋನಿಯಾ ಗಾಂಧೀಜಿ ಮಾನ್ಯವರು ರಾಹುಲ್ ಗಾಂಧಿರಿಂದ ಅದು ಭಾಳ ಆಶ್ಚರ್ಯ. ಇನ್ನೂ ಒಂದು ಏನಿದೆ ಅಂದರೆ, SC/ST ಸಮುದಾಯ ಕೊಟ್ಟರಿಂದ ಅವ್ರಿಗೆ ಯಾಕೆ ತೊಗೊಬೇಕಾಗಿತ್ತು? ಅವರು ಕಮರ್ಷಿಯಲ್ ಆಗಿ ಬೇರೆ ಕಡೆ ಜಾಗ ತೊಗೊಬೋದಾಗಿತ್ತು. ಈ SC/ST ಸಮುದಾಯದ್ದು ಯಾರು ಮಿಡಲ್ ಕ್ಲಾಸ್ ಇದ್ದಾರೆ, ಯಾರು ಎಂಟರ್ಪ್ರಿನರ್ಸ್ ಇರ್ತಾರೆ, ಅವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು. ಆ ಥರ SC/ST ಸಮುದಾಯಕ್ಕೆ ಬೇರೆ ಯಾರ್ಯಾರು ಅಲಾಟ್ ಮಾಡಿದಾರಾ? ಇಲ್ಲ SC/ST ಟೆಕ್ನಿಕಲ್ ಗೊತ್ತಿರೋ ಒಂದೇ ಫ್ಯಾಮಿಲಿನ? ಅದು ಭಾಳ ಆಶ್ಚರ್ಯವಾಗುತ್ತೆ. MB ಪಾಟೀಲ್ ಹೇಳ್ತಾ ಇದ್ದಾರೆ ಲೀಗಲಿಟಿಗೆ ಮಾಡಿದ್ದೀವಿ, ಅವರು ರಿಸರ್ಚು ಮತ್ತು ಆ ಒಂದು ಉದ್ದೇಶಕ್ಕೋಸ್ಕರ ತೊಗೊಂಡಿದ್ದಾರೆ, ಕೈಗಾರಿಕೆ ಉದ್ದೇಶಕ್ಕೆ ಅಂತ, ಇಂಡಸ್ಟ್ರಿಯಲ್ ಪರ್ಪಸ್. ಸರಿ, MB ಪಾಟೀಲ್ ಸಾಹೇಬರು ಹೇಳಲೇಬೇಕು. ಪಾಪ ಅವರು ರಾಷ್ಟ್ರೀಯ ಅಧ್ಯಕ್ಷಕ್ಕೆ ಅಲಾಟು ಮಾಡಲೇಬೇಕು, ಹಂಗೆ ಹೇಳಲೇಬೇಕು. ಬಟ್ ಅದು ಇಲ್ಲಿಗಲ್ ಬಗ್ಗೆ ಯಾರವರು RT ಆ್ಯಕ್ಟಿವಿಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಅದು ನಮ್ಮದು ಅಲ್ಲ, ಇದು ಎಲೆಕ್ಷನ್ ನಮ್ಮ ಪಾರ್ಟಿ ಹಾಕಿಲ್ಲ, ನಾವು ಹಾಕಿಲ್ಲ. ಬಟ್ ಅದು ಪಬ್ಲಿಕ್ ಡೊಮೇನಿಂದ ಬಂದಿರೋದ್ರಿಂದ ಮೊನ್ನೆ ಟ್ವೀಟ್ ಮಾಡಿದ್ದೆ. ಯಾಕೆ ಟ್ವೀಟ್ ಮಾಡಿದ್ದೆ ಅಂದರೆ, ಒಂದು ಮೊರಲಿಟಿ ಪ್ರಶ್ನೆ, ಒಂದು ಇದು SC/ST ಕ್ರಿಮಿಲೇರ್ದು ಪ್ರಶ್ನೆ, ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷ ಅವರೇ ಸ್ವಂತ ಅಂಕೆ ಮಾಡಿಕೊಂಡ್ರೆ ಅವರು ಫ್ಯಾಮಿಲಿಗೆಲ್ಲ ಸಹಿತ. ಸೊ ಇದರಲ್ಲಿ ನ್ಯಾಚುರಲಿ ಇಟ್ ಇಸ್ ನಾಟ್ ಗುಡ್. ಸೊ ಇದಕ್ಕೆ ನಾನು ಟ್ವೀಟ್ ಮಾಡಿದ್ದೆ, ಇದಕ್ಕೆ ತನಿಖೆ ಆಗಬೇಕು. ಯಾಕಂದರೆ ಇಲ್ಲಿಗೆ ಇದ್ದರೆ ಅದು ರಾಷ್ಟ್ರೀಯ ಅಧ್ಯಕ್ಷಕ್ಕೆ ಆ ಥರ ಇಲ್ಲಿಗಲ್ ಏನು ಸೈಟ್ ಪಡ್ಕೊಂಡ್ರೆ ಅದು ಕಾಂಗ್ರೆಸ್ಗೆ ಭಾಳ ಹೇಟ್ ಬೀಳ್ತದೆ. ಇದಕ್ಕೆ ನಮ್ಮದು ಮನವಿ ಅಂದರೆ, ಬೇಗ ಇದಕ್ಕೆ ನಿಷ್ಪಕ್ಷವಾಗಿ ತನಿಖೆ ಆಗಿದ್ರೆ ಎಲ್ರಿಗೂ ಸರಿ ಹೋಗುತ್ತೆ, ಸರ್ಕಾರಕ್ಕೆ ಸರಿ ಹೋಗುತ್ತೆ, ಜನರಿಗೆ ಸರಿ ಹೋಗುತ್ತೆ. BJP ವಿರುದ್ಧ ಕೂಡ ಒಂದು ಅಲಿಗೇಷನ್ ಮಾಡ್ತಾರೆ, ಚಾಣಕ್ಯ ಯೂನಿವರ್ಸಿಟಿ ಕೂಡ ಲ್ಯಾಂಡ್ ಕೊಟ್ಟಿದ್ರು, ಏನು ತಪ್ಪಿದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಕೊಟ್ಟರೆ ಅಂತ, ಅಂದರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ. ಸರ್, ಇದು ಇಲ್ಲಿಗಲಿಟಿ ಬಗ್ಗೆ ಆರೋಪ ಮಾಡೋದು, ಡಿಫೆಂಡ್ ಮಾಡೋದು ನಮ್ಮ ಕೆಲಸ ಇಲ್ಲ. ಅದು ಯಾರಿಗೆ ಅಲಾಟ್ ಆಗಿದೆ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಸಿನ್ಸ್ ಯು ಹ್ಯಾವ್ ನೇಮ್ ದ ಚಾಣಕ್ಯ ಯೂನಿವರ್ಸಿಟಿ, ಸೊ ಚಾಣಕ್ಯ ಯೂನಿವರ್ಸಿಟಿಗೆ ಮತ್ತು ಸಿದ್ಧಾರ್ಥ ವಿಹಾರ್ ಯೂನಿವರ್ಸಿಟಿಗೆ ನೀವು ಹಿಂಗೆ ಕಂಪೇರ್ ಮಾಡ್ತೀರಾ? ಚಾಣಕ್ಯ ಯೂನಿವರ್ಸಿಟಿ ಇಸ್ ಡಿಫ್ರೆಂಟ್. ಅಜೀಮ್ ಪ್ರೇಮ್ಜಿ ಅಂತ ಅವರು, ಭಾರ್ಗವ್ ಅಂತ ಅವರು ಇದರಲ್ಲಿ ಟ್ರಸ್ಟಿ ಆಗಿದ್ದಾರೆ.
ಆ್ಯಂಡ್ ಇಟ್ ಇಸ್ ನಾಟ್ ಎ ಫ್ಯಾಮಿಲಿ ಟ್ರಸ್ಟ್. ಇದು ಸ್ವಂತ ಅಪ್ಪ ಮಗ ಹಳಿಯ ಎಲ್ಲ ಸೇರಿ ಮಾಡಿದ್ದಾರೆ. ಇದಕ್ಕೆ ಹೆಂಗೆ ಕಂಪೇರ್ ಮಾಡ್ತಾರೆ? ಆಶ್ಚರ್ಯ. ಕುಟುಂಬದ ಟ್ರಸ್ಟ್ ಆಗಿರುವಂಥದ್ದು ಅಂತ 100% ಕುಟುಂಬದ ಟ್ರಸ್ಟ್ ಆಗಿರೋದು. ಆಮೇಲೆ RSSಗೆ ಯಾರಿಗೂ ಅವರು ಯಾರು ಫ್ಯಾಮಿಲಿನೇ ಇರೋಲ್ಲ, ಈ ಸಾರ್ವಜನಿಕ ಟ್ರಸ್ಟ್ ಆಗುತ್ತೆ ಅವರು. ಆಮೇಲೆ ಇದರಲ್ಲಿ ಇಂಥ ಅಜೀಂ ಪ್ರೇಮ್ಜಿ ಇಂಥ ಅವರು, ಭಾರ್ಗವ್ ಇಂಥವ್ರು, ಬೇರೆ ಬೇರೆ ಇಂಥ ಡೆಡಿಕೇಟೆಡ್ ಜನ ಇದಕ್ಕೆ ಟ್ರಸ್ಟಿ ಆಗಿದ್ದಾರೆ. ಇದಕ್ಕೆ ನೀವು ಹಂಗೆ ಕಂಪೇರ್ ಮಾಡಿದ್ರೆ ಭಾಳ ತುಂಬ ಆಶ್ಚರ್ಯ. ಅದು ಅವ್ರಿಗೆ ನನ್ನ ಕಾಂಗ್ರೆಸ್ಗೆ ಇದು ನನ್ನ ಬುದ್ಧಿವಾದ ಭಾಳ ಹೇಳಿತಿಗೂ ಆಗಲ್ಲ, ಬಟ್ ಅಟ್ಲೀಸ್ಟ್ ಅವರು ಅದರ ಸರಿಯಾಗಿ ಮಾತಾಡಬೇಕು. ರಾಜೀನಾಮೆ ಕೊಡಬೇಕಂತ ಏನಾದ್ರು ಡಿಮ್ಯಾಂಡ್ ಮಾಡ್ತೀರಾ? ಇಲ್ಲ, ಅದು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ರಾಜೀನಾಮೆ ಕೇಳಿದ್ದಾರೆ. ಯಾಕಂದರೆ ಒಂದು ಸಂಸ್ಥಾ ಕ್ಯಾಬಿನೆಟ್ ಮಿನಿಸ್ಟ್ರು ಅವ್ರಿಗೆ ತನ್ನ ಬಡದರಿಕೆ ಮತ್ತು ತನ್ನವ್ರಿಗೆ ಅದು ಅಲಾಟ್ಮೆಂಟ್ ಆ ಥರ ಮಾಡಿಕೊಂಡ್ರೆ ಅವ್ರಿಗೆ ಅಧಿಕಾರದಲ್ಲಿ ಆ ಥರ ಹಿಡ್ಕುಡ್ದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೇ ಆಗತ್ತೆ. ಸೊ ಚಲವಾದಿ ನಾರಾಯಣ ಸ್ವಾಮಿ ಕೇಳಿದ್ದು ಸರಿ ಇದೆ, ಬಟ್ ಇದಕ್ಕೆ ನಾನು ಏನು ಕೇಳೋಲ್ಲ. ನಮ್ಮ ಪಕ್ಷ ತೀರ್ಮಾನ ತಗೊಳ್ತಾರೆ, ಅದು ಪಕ್ಷದ ವಿಷಯ. ನಮ್ಮ ಲೀಡರ್ ಅಪೋಸಿಷನ್, ನಮ್ಮ ರಾಜ್ಯ ಅಧ್ಯಕ್ಷರು ಇದ್ರ ಬಗ್ಗೆ ಗಮನ ಕೊಡ್ತಾರೆ. ನಾನೇನು ಮಾತಾಡೋಲ್ಲ. ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ನ್ಯಾಷನಲ್ ಲೆವೆಲ್ಗೆ ಗುರ್ಸ್ಕೊಂಡಿರುವಂಥದ್ದು ಅಪೋಸಿಷನ್ ಪಾರ್ಟಿ ಲೀಡರ್ ರಾಜ್ಯಸಭೆಯಲ್ಲಿ. ಸೊ ಈ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ನೀವೇನಾದರೂ ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂಥದ್ದು ನಿಮ್ಮ ಪಕ್ಷದ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಏನು ಕೂಡ ನ್ಯಾಷನಲ್ ಲೆವೆಲ್ ಈ ಬಗ್ಗೆ ಚರ್ಚೆ ಮಾಡೋದು, ಆ ಥರದ್ದು ಏನಾದರೂ ಕೂಡ ಮಾಡೋಂಥ ಪ್ಲ್ಯಾನ್ ಇದೆ? ನ್ಯಾಚುರಲಿ ಅವರು ಗಮನ ಕೊಟ್ಟೇ ಕೊಡ್ತಾರೆ. ದೇ ಮಸ್ಟ್ ಬಿ ಸ್ಟಡಿಂಗ್ ಆಲ್ ದ ಪೇಪರ್ಸ್, ಆಲ್ ದ ನ್ಯೂಸ್. ಆ್ಯಂಡ್ ಆಮೇಲೆ ಸನ್ಮಾನ್ಯ ರಾಜ್ಯಪಾಲ ಹತ್ರ ಕೇಸ್ ಇರೋದರಿಂದ ಅವರು ಏನು ತೀರ್ಮಾನ ತಗೊಳ್ತಾರೆ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ವಿ ಟು ವೇಟ್ ಆ್ಯಂಡ್ ವಾಚ್. ಆಮೇಲೆ ನ್ಯಾಷನಲ್ ಇಶ್ಯೂಸ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ನಮ್ಮ ಪಾರ್ಟಿ ವಿಲ್ ಟೇಕ್, ಐ ಆಮ್ ಎ ವೆರಿ ಲೋಕಲ್ ಪರ್ಸನ್ ಹಿಯರ್, ನಮಗೇನು ಸಂಬಂಧ. ಇದು ಲೆಹರ್ ಸಿಂಗ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ನೈತಿಕತೆ ಮತ್ತು ಕಾನೂನು ದೃಷ್ಟಿ, ಲೀಗಾಲಿಟಿ ಕೂಡ ಎರಡೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಂತೆ ಜಮೀನನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಅಂತ ಹೇಳಿರುವಂಥದ್ದು. ಜೊತೆಗೆ ಈ ವಿಚಾರ ಸಂಬಂಧಪಟ್ಟಂತೆ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಹರಿಸಲಾಗುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.